ಸ್ನೇಹಿತರೆ, ಪೋಸ್ಟ್ ಆಫೀಸ್ಗೋಸ್ಕರ ಯಾರೆಲ್ಲ ವೇಟ್ ಮಾಡತ್ತಿದ್ರಿ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇವತ್ತು ನೋಡ್ರಿ, ಬೆಳಗ್ಗೆನೇ ಒಂದು ವಿಡಿಯೋ ಮಾಡಿ ತಿಳಿಸಿನು. ಅಫಿಷಿಯಲ್ ಆಗಿರ್ತಕ್ಕಂಥ ಏನೈತಿ ನೋಟಿಸ್ ಕೂಡ ಬಂದೈತಿ. ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ ಅಂದ್ರೆ 31ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ರಿ. ಜಸ್ಟ್ ನೋಡ್ರಿ, 18 ವರ್ಷ ಆಗಿ 10ನೇ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡೋಕೆ ಎಲಿಜಿಬಲ್. ಮೇಲ್ ಫಿಮೇಲ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಇವತ್ತೇನೈತಿ ಬೆಳಗ್ಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸಿನು. ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಮತ್ತೀಗ ಅಪ್ಲಿಕೇಶನ್ ಹಾಕಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಕವು ಪ್ರತಿಯೊಂದು ವಿದ್ಯಾರ್ಥಿಗಳು ರೆಡಿ ಮಾಡಿ ಇಟ್ಕೋರಿ. ಯಾಕಂದ್ರೆ ಒಮ್ಮೆ ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ಅವಾಗ ನಿಮಗೆ ಟೈಮ್ ಸಿಗಂಗಿಲ್ಲ. ಸೊ ಅದಕ್ಕಾಗಿ ನೋಡಿರಿ, ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನ ಹೇಳ್ತನು. ಇಷ್ಟೇನೈತಿ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೋರಿ. ಮತ್ತು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ನೋಡಿರಿ, ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತನು, ಕಮೆಂಟ್ಸ್ ಕೂಡ ಮಾಡ್ಬೋದು. ಹಂಗೆ ನೋಡಿರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಒಂದು ಮಾಡ್ಕೋರಿ. ಯಾಕಂದ್ರೆ ನೋಡಿರಿ, ನೆಕ್ಸ್ಟ್ GDS ಬಗ್ಗೆ ಏನೇ ಅಪ್ಡೇಟ್ ಬತ್ತಂದ್ರೆ ಇಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೋ. ಇಲ್ಲಿ ನೋಡಿರಿ, 10th ಮಾರ್ಕ್ಸ್ ಕಾರ್ಡ್ ಬೇಕು. ನೀವು ಬೇಕಾದ್ರೆ ಲಿಸ್ಟ್ ಕೂಡ ಮಾಡ್ಕೋರಿ. ಲಿಸ್ಟ್ ಬೇಕಂದ್ರೆ ಹೇಳ್ರಿ, ನಾ ಡೈರೆಕ್ಟ್ ರೆಡಿ ಮಾಡಿದ್ರೆ ಏನೈತಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿರ್ತನು. ಅಲ್ಲಿ ಕೂಡ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಯಾಕಂದ್ರೆ ನೋಡಿರಿ, ಫಸ್ಟ್ ಮೆರಿಟ್ ಲಿಸ್ಟ, ಸೆಕೆಂಡ್ ಮೆರಿಟ್ ಲಿಸ್ಟ, ಥರ್ಡ್ ಮೆರಿಟ್ ಲಿಸ್ಟ, ಈ ರೀತಿಯಾಗಿ ಮೆರಿಟ್ ಲಿಸ್ಟ್ ಅವ್ರು ಬಿಟ್ಟರೆ ಆ PDF-ಗಳನ್ನ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ದಲ್ಲಿ ನಾ ಶೇರ್ ಮಾಡ್ತಾ ಇರ್ತನು. ಇಲ್ಲಿ ನೋಡಿರಿ, 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಬೇಕು. 10th ಮಾರ್ಕ್ಸ್ ಕಾರ್ಡ್. ಇಲ್ಲಿ ನೋಡಿರಿ, 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ನೇಮ್ ಇರ್ತೈತಿ ಅದೇ ರೀತಿಯಾಗಿ ಎಂಟರ್ ಮಾಡಿರಿ. ಫುಲ್ ನೇಮ್, ಡೇಟ್ ಆಫ್ ಬರ್ತ್, ಮಾರ್ಕ್ಸ್. ಇಲ್ಲಿ ನೋಡಿರಿ, ಮಾರ್ಕ್ಸ್ಗಳಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಎಂಟರ್ ಮಾಡಿರಿ. ಯಾಕಂದ್ರೆ ಒಂದು ಮಾರ್ಕ್ಸ್ ಕೂಡ ಮಿಸ್ಟೇಕ್ ಆತಂದ್ರೆ ಡೈರೆಕ್ಟ್ ನೋಡಿರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ರಿಸಲ್ಟ್ ಮಾಡ್ತಾರೋ. ಸೊ ಅದಕ್ಕಾಗಿ ನೋಡಿರಿ, ಮಾರ್ಕ್ಸ್ಗಳಲ್ಲಿ ಎಂಟರ್ ಮಾಡುವಲ್ಲಿ ಕರೆಕ್ಟಾಗಿ ಎಂಟರ್ ಮಾಡಿರಿ. ಮತ್ತು ನೋಡಿರಿ, 31ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಕತಿ. ಬೇಕಾದ್ರೆ ನಿಮಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದನ್ನು ಒಂದು ವಿಡಿಯೋ ಮಾಡಿ ತಿಳಿಸ್ತಾನು. ಫೆಬ್ರವರಿ ಒಳಗೆ ಒಂದು ವಿಡಿಯೋ ಮಾಡಿ ತಿಳಿಸಿ. ನೀವು ಆಲ್ಮೋಸ್ಟ್ ನೋಡಿರ್ಬೋದು ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತೇಳಿ. ಇಲ್ಲಿ ನೋಡಿರಿ, ಈಗ 31ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಕತಿ. ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ಯಾವ ರೀತಿಯಾಗಿ ನೀವು ಮೊಬೈಲ್ ಮೂಲಕ ಅಪ್ಲೈ ಮಾಡೋದು ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತಾನು. ಒಂದನೇದು ನೋಡಿರಿ, 10th ಮಾರ್ಕ್ಸ್ ಕಾರ್ಡ್ ಬೇಕು. ಎರಡನೇದು ಬರೋದಾದರೆ ಆಧಾರ್ ಕಾರ್ಡ್ ಬೇಕು. ಒಂದನೇದು 10th ಮಾರ್ಕ್ಸ್ ಕಾರ್ಡ, ಎರಡನೇದು ಆಧಾರ್ ಕಾರ್ಡ, ಮೂರನೇದು ನೋಡಿರಿ ಸಿಗ್ನೇಚರ್ ಬೇಕು. ಸಿಗ್ನೇಚರ್ ಯಾವ ರೀತಿಯಾಗಿರ್ಬೇಕಂದ್ರೆ ನಿಮ್ಮದು ವೈಟ್ ಪೇಪರ್ದಾಗ ಸಿಗ್ನೇಚರ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿ ಅದನ್ನ ರೀಸೈಜ್ ಕೇಳ್ತದೆ. ಅದ ಇಷ್ಟು ರಿಸೈಜ್ ಮಾಡಿ ಏನೈತಿ ಫೋಟೋ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ನೋಡಿರಿ, ಸಿಗ್ನೇಚರ್ ಆಯ್ತು. ನೆಕ್ಸ್ಟ್ ನೋಡಿರಿ, ಫೋಟೋನು ಅಪ್ಲೋಡ್ ಮಾಡಬೇಕು. ಫೋಟೋ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಮೊಬೈಲ್ ನಂಬರ್. ನೆಕ್ಸ್ಟ್ ನೋಡಿರಿ, ಇಮೇಲ್ ID. ಇಷ್ಟೇನೈತಿ ಡಾಕ್ಯುಮೆಂಟ್ಸ್ಗಳು ಬೇಕು. ಮೊಬೈಲ್ ನಂಬರ್ ನೋಡಿರಿ, ಮೊಬೈಲ್ ನಂಬರ್ ವೆರಿಫೈ ಆಕೈತಿ. ನಿಮ್ಮ Gmail ID ಇದು ಕೂಡ ವೆರಿಫೈ ಆಕೈತಿ. ಇಷ್ಟು ನೋಡಿರಿ, ಅಪ್ಲಿಕೇಶನ್ ಹಾಕೋ ಮುಂದೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್. ಇನ್ನೊಮ್ಮೆ ಹೇಳ್ತು ನೋಡಿರಿ, 10th ಮಾರ್ಕ್ಸ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ಫೋಟೋ ಬೇಕು, ಸಿಗ್ನೇಚರ್ ಬೇಕು, ಮೊಬೈಲ್ ನಂಬರ್ ಬೇಕು, ಇಮೇಲ್ ID ಬೇಕು. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳು ನೋಡಿರಿ ಅಪ್ಲಿಕೇಶನ್ ಹಾಕೋ ಮುಂದೆ ಬೇಕಾಕವು. ಮತ್ತು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದ್ದಿರ್ತೈತೆ ನೋಡಿರಿ, ಅವಾಗ 11ರಿಂದ 12 ಡಾಕ್ಯುಮೆಂಟ್ಸ್ ಬೇಕಾಕವು. ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ. ಎಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು ಮತ್ತು ಲೋಯೆಸ್ಟ್ ಕಟ್ ಆಫ್ ಎಲ್ಲಿ ನಿಂದಿರ್ತೈತಿ. ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ವಿಡಿಯೋ ಮಾಡಿ ತಿಳಿಸ್ತಾನು. ಇದನ್ನು ಬಿಟ್ಟು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಇದು ಡಾಕ್ಯುಮೆಂಟ್ಸ್ ಬಗ್ಗೆ ಲಾಸ್ಟ್ ಒಂದು ವಿಡಿಯೋ ಮಾಡಿ ತಿಳಿಸಿನೇ, ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ಸ್ ಮಾಡಿದ್ರಿ, ಸರ್ ಅಪ್ಲಿಕೇಶನ್ ಹಾಕೊಂಬಂದು ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಕವು ಮತ್ತೊಂದು ವಿಡಿಯೋ ಮಾಡಿರಿ ಅಂತ ಅನ್ನತ್ತಿದ್ರಿ. ಸೊ ಅದಕ್ಕಾಗಿ ನೋಡಿರಿ ಈ ವಿಡಿಯೋ ಮಾಡಿದ್ದು. ಇದನ್ನು ಬಿಟ್ಟು ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಹಂಗೆ ಅಥವಾ ಪರ್ಸನಲಾಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹಂಗೆ ನೋಡಿರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಬಂದು ಮಾಡ್ಕೊರಿ. ಯಾಕಂದ್ರೆ ನೋಡಿರಿ, GDS ನೆಕ್ಸ್ಟ್ ನೋಡಿರಿ ಅಪ್ಲಿಕೇಶನ್ ಹಾಕ್ತೀರಿ. ಅಪ್ಲಿಕೇಶನ್ ಹಾಕಿದ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಿರ್ತೈತಿ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ. ಆ ಡಾಕ್ಯುಮೆಂಟ್ಸ್ಗಳನ್ನ ಎಲ್ಲಿ ಹೋಗಿ ಸಬ್ಮಿಟ್ ಮಾಡ್ಬೇಕಂದ್ರೆ ನಿಮ್ಮ ಡಿವಿಷನಲ್ ಹೆಡ್ ಆಫೀಸ್ಗೆ ಹೋಗಿ ಸಬ್ಮಿಟ್ ಮಾಡಬೇಕು. ನೀವು ಹೋಗೋ ಮುಂದೆ ನೋಡಿರಿ 11ರಿಂದ 12 ಡಾಕ್ಯುಮೆಂಟ್ಸ್ ಬೇಕಾಕವು. ಅದ್ರ ಬಗ್ಗೆ ನಾನು ನಿಮ್ಗೆ ನೆಕ್ಸ್ಟ್ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ನೋಡಿರಿ, GDS ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ಇದನ್ನ ಬಿಟ್ಟು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.